ಹುಣಸೂರಲ್ಲಿ, ಮೈಸೂರಲ್ಲಿ, ಇಡೀ ಕರ್ನಾಟಕ 3 ಊರುಗಳು ಒಂದೇ ಕಾರ್ಯಕ್ರಮ. ಅವರು ಇವರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಮನೆಯವರ ಆರೋಗ್ಯ ಕೊಟ್ಟು ನೀವು ತಾಲೂಕಿನ ಆರೋಗ್ಯ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಬೋದು. ಗುರುಗಳ ಹುಟ್ಟುಹಬ್ಬ ಶುಭಾಶಯಗಳನ್ನು. ಇನ್ನೊಂದು ಏನಂದರೆ ಬರೀ ಇದೇ ಕಾರ್ಯಕ್ರಮ ಆಗಲ್ಲ. ಹುಣಸೂರಲ್ಲಿ ಒಂದ್ಸತಿ ಗುರುಗಳು ಧ್ಯಾನದಲ್ಲಿ ಒಂದು ರಂಜಾನ್ ಕಿಟ್ ಅಂತ ಬರ್ತದೆ. ರಂಜಾನ್ ಕಿಟ್ ಅಂತ ಬರ್ತದೆ. ಇಡೀ ಧ್ಯಾನದಲ್ಲಿ 2,000 ಕಿಟ್ ಮಾಡಿದ್ರು. ಒಂದು ಕಿಟ್ಟಿನ ಬೆಲೆ ಹೇಳೋಕ್ಕಾಗಲ್ಲ. ಕನಿಷ್ಠ ಅದು 1,000 ರೂಪಾಯಿ ಹಾಕಿದ್ವಿ. ಪ್ರತಿಯೊಬ್ಬ ಬಡವರ ಮನೆಗೆ ಕಿಟ್ಗಳು ಕೊಡ್ತೀವಿ. ಅದೇ ಸಂದರ್ಭದಲ್ಲಿ ನಾನು ಹುಣಸೂರು ಇರ್ಬೋದು, ಈಗ ಕೋವಿಡ್ ಕಾರ್ಮಿಕರು ಇರ್ಬೋದು. ಆದರೆ 2000ರಲ್ಲಿ ನಾನು ಕೂಡ ನಮ್ಮ ಹುಣಸೂರಿಗೆ ಬೇಕು 500 ಕಿಟ್ಗಳು ಅಂದ್ಬಿಟ್ಟು ನಾನು ಕೇಳಿ ತಗೊಂಡಿದ್ದು ಹುಣಸೂರಲ್ಲಿ ಬಡವರಿಗೆಲ್ಲ ಕೊಟ್ಟಿದ್ದೀನಿ. ಅದರಲ್ಲಿ ಎಲ್ಲ ಜಾತಿ ವರ್ಗದವರು, ಇವರಲ್ಲಿ ಮುಸ್ಲಿಮಲ್ಲಿ, ಕ್ರಿಶ್ಚಿಯನ್ಲಿ ಎಲ್ಲರಿಗೂ ಕೊಟ್ಟಿದ್ದೀನಿ. ಅವರೇ ಕರ್ಕೊಂಡ್ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ಗುರುಗಳಿಗೆ ನೀವೆಲ್ಲ ಸೇರಿ ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಬೋದು. ಜೈ ಹಿಂದ್, ಜೈ ಕರ್ನಾಟಕ. ಮಹಾಮಾರಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ತಾಲೂಕು ಅಷ್ಟೇ ಅಲ್ಲ, ಪಕ್ಕದ ತಾಲೂಕು ಹುಣಸೂರು ತಾಲೂಕು, ಮೈಸೂರಿನ ಜಿಲ್ಲೆಯಾದಂಥ ಶ್ರಮಿಕರನ್ನು ಗುರುತಿಸಿ ಆ ಒಂದು ಕಷ್ಟ ಸಂದರ್ಭಗಳಲ್ಲಿ, ಕಷ್ಟ ದಿನಗಳಲ್ಲಿ ನಿಂತವರು ಅಂದರೆ ನಮ್ಮ ಅದನ್ನು ಅಫ್ಸರ್, ನಮ್ಮ ಜೋರು ಚಪ್ಪಾಳಿ ಅವರ ಬಹಳ ಬಡತನ ಮೊನ್ನೆ ರಂಗಸ್ವಾಮಿಗಳು ಮಾತು ಹೇಳಿದ್ರು. ಬಡತನ ನಿವಾರಣೆ ಆಗುತ್ತೇವೆ, ದಾರಿದ್ರ್ಯ ಹೋಗಲ್ಲ. ಕಡು ಬಡತನ ಇದ್ರು ಕೂಡ ನಮ್ಮ ಸೃಜನಾ ಬಳಗದ ಅಧ್ಯಕ್ಷರು ಕೂಡ ಜೊತೆಗೂಡಿದ್ದಾರೆ. ಇಲ್ಲಿ ನಾವು ಇಂಥ ಕಾರ್ಯಕ್ರಮನ ನಮ್ಮ ತಾಲೂಕಲ್ಲಿ ಈ ಥರ ನಮ್ಮಂಥ ಡಿಒ ನೌಕರರಿಗೆ, ಬಡವರಿಗೆ, ಸಣ್ಣ ನೌಕರರಿಗೆ ಯಾರೂ ಸಹ ಸಾಮೂಹಿಕವಾಗಿ ಗುರುತಿಸಲಿಲ್ಲ. ಇದನ್ನು ಗುರುತಿಸಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮದ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳ ಕಾರ್ಯಕ್ರಮ ಮಾತಾಡಿದ್ರು. ಆಯ್ತು ಸ್ವಾಮಿ, ಮಾಡಿ, ಇವು ಅದ್ಭುತವಾದ ಕಾರ್ಯ ಯಾರೂ ಮಾಡಿರಲಿಲ್ಲ, ಮಾಡಿ. ಯಾರ ಹತ್ರ ಏನೇ ದುಡ್ಡಿದ್ರು ಇಂಥ ಕಾರ್ಯಕ್ರಮ ಮಾಡೋಕ್ಕೆ ಎಲ್ರಿಗೂ ಮನಸ್ಸು ಬರಲ್ಲ. ಆ ಮನಸ್ಸು ಮಹಾಗುರುಗಳಿಗೆ ಪರಮಾತ್ಮ ಕೊಟ್ಟಿದ್ದಾನೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ನಮ್ಮ ಪರವಾಗಿ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಇಂಥ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ಅವನು ಕೇಳುವಂಥ ಶುಭ ಹಾರೈಕೆ. ಪ್ರಾರಂಭದಲ್ಲಿ ಡಾಕ್ಟರ್ ದೇವದತ್ತನವರು ವಿದ್ಯಾಲಯಕ್ಕೆ ಬಿದ್ದರು. ಅವರ ಶ್ರೀಮತಿಯವರು ಕೂಡ ಒಂದು ಪವಿತ್ರವಾದಂತಹ ವೈದ್ಯರಿಗೆ, ಕಡು ಬಡತನ ಇರುವಂತಹ ಜನರು ಬಂದರೂ ಕೂಡ ಒಂದು ಪ್ರೀತಿ, ಒಂದು ಗೌರವ, ಒಂದು ಅಭಿಮಾನ. ಏನಾದರೂ ಸಮಾಜಕ್ಕೆ ಒಳ್ಳೆಯದನ್ನು ಬಯಸಬೇಕಂತ ಮೊದಲು ಹೇಳಬೇಕಾಗಿರ್ಬೋದು. ನಮ್ಮ ವೃತ್ತಿಯನ್ನು ಬಿಟ್ಟು, ನಮ್ಮ ವಯಸ್ಸನ್ನು ಬಿಟ್ಟು ಸಮಾಜಕ್ಕೆ ಏನಾದರೂ ನಾವು ಸೇವೆ ಮಾಡಬೇಕು.
ಇವತ್ತು ನಾವು ಎಷ್ಟೋ ಜನ ಏನು ಮಾಡ್ತೀವಿ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತೀವಿ. ಕೆಲಸ ಮಾಡಿದ್ಮೇಲೆ ಮನೆಗೆ ಹೋಗಿ ಊಟ ಮಾಡಿ ಆರಾಮಾಗಿ ಮನೆಗೆ ಕೊಟ್ಟು ಅದೇ ಕಮಿಟ್ಮೆಂಟ್, ಅದೇ ಜೀವನ, ಅದೇ ಸಮಾಜವನ್ನು ತಿಂತಾರೋ ಎಷ್ಟೋ ಜನ ಇದ್ದಾರೆ, ಸಮಾಜ ಅಳ್ತಾರೋ ಎಷ್ಟೋ ಜನ ಇದ್ದಾರೆ. ಇವತ್ತು ನಮಗೆ ಸರಿಯಾದ ಸಮಾನತೆ, ಸರಿಯಾದ ಸ್ವತಂತ್ರವು ನಮಗೆ ಇವತ್ತು ಕೂಡ ಎಷ್ಟೋ ವರ್ಗದ ಜನರಿಗೆ ಇವತ್ತು ಕೂಡ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತಿಗೆ ನಮ್ಮ ಸಂಸ್ಥೆ ಆಗಿರ್ಬೋದು, ನಮ್ಮ ಬ್ರದರ್ ಕೂಡ ಇವತ್ತು ಕೂಡ ನಾವು ಹೋರಾಟ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನಮಗೋಸ್ಕರ ಹೋರಾಟ ಮಾಡ್ತಾ ಉದ್ದೇಶ ಏನಂದರೆ ನಾವೆಲ್ಲರೂ ಚೆನ್ನಾಗಿರಲಿ, ಇಲ್ಲಿ ಕಿತ್ತಾಡ್ಕೊಂಡಿರೋದು ಬೇಡ, ಎಲ್ಲರೂ ಸಮಾನತೆಯಿಂದ ಒಳಿತಿಗಾಗಿನ ಬದುಕನ್ನು ನಾವು ಕಟ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಸ್ನೇಹಿತರೆ, ಇವತ್ತು ಏನು ವಿಶ್ವನಾಯಕ ಡಾಕ್ಟರ್ B.R. ಅಂಬೇಡ್ಕರ್ ಸಭೆ ಏನಿದೆ, ಇವತ್ತು ಸಾಕಷ್ಟು ಹಲವಾರು ಕಾರ್ಯಕ್ರಮ, ಸಾಮೂಹಿಕ ವಿವಾಹ ಆಗಿರ್ಬೋದು, ಪ್ರತಿ ವರ್ಷವೂ ಕೂಡ ಉಚಿತವಾಗಿ ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದೆ, ಬಡವರಿಗೆ ಸಹಾಯವನ್ನು ಮಾಡ್ತೀವಿ. ಎಷ್ಟೋ ಸುಮಾರು ನಮ್ಮ ಸಂಸ್ಥೆ ಕನಿಷ್ಠ 14ರಿಂದ 15 ಅಧಿಕಾರಿಗಳನ್ನ ಜೈಲಿಗೆ ಕಳಿಸಿದೆ, ಪ್ರಶ್ನೆ ಮಾಡಿದೆ. ಸಾಕಷ್ಟು ಕರ್ನಾಟಕ ಹೇಳುತ್ತಿರುವಂತಹ ಮಾತುಗಳನ್ನು ಕೇಳಿ ಮತ್ತೆ ನಿಮ್ಮೆಲ್ಲರನ್ನ ನಾವು ಇಲ್ಲಿ ಕರೆದಿರುವಂತಹ ಉದ್ದೇಶ ಏನು, ನಿಮಗೆ ಏನಕ್ಕೆ ನಾವು ಇಲ್ಲಿ ಕರೆದಿದ್ದೀವಿ, ಇದ್ರ ಬಗ್ಗೆ ರಾಜು ಸರ್ ಹೇಳ್ತಿದ್ದಾರೆ. ಇದನ್ನ ದಯವಿಟ್ಟು ಗಮನಕ್ಕೆ ಕೇಳಿ, ಎಲ್ಲರೂ ಸೈಲೆಂಟ್ ಆಗಿರಿ. ಚೇರ್ ಖಾಲಿ ಇದೆ. ಅಕ್ಕಂದರಿಗೆ, ತಾಯಂದರಿಗೆ ಮತ್ತು ಅಣ್ಣಂದರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರೂ ಪ್ರತಿ ವರ್ಷ ನನ್ನ ಬರ್ತ್ಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಪ್ರತಿಯೊಂದು ಕಡೆಯೂ ಮಾಡ್ತಾರೆ. ಬಟ್ ಈ ವರ್ಷ ನಾನು ಮತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿದ್ವಿ. ಪ್ರತಿಯೊಂದು ವೇದಿಕೆ, ಪ್ರತಿಯೊಂದು ಜಾಗ ನೀವೆಲ್ಲರೂ ಇಲ್ಲ ಅಂದರೆ ಅದು ಆಗಕ್ಕೆ ಸಾಧ್ಯವಾಗುವುದಿಲ್ಲ. ನೀವೆಲ್ಲ ಬೇಕೇ ಬೇಕು. ನಾವು ದಿನನಿತ್ಯ ಬೆಳಗ್ಗೆ ಎದ್ದು ಒಂದು ಸ್ವಚ್ಛವಾದಂತಹ ವಾತಾವರಣದಲ್ಲಿ ಓಡಾಡಬೇಕನ್ನೋದಕ್ಕೆ ಮುಖ್ಯ ಕಾರಣ ನೀವಾಗಿರ್ತೀರ. ಇದಕ್ಕೆ ತುಂಬ ನಾವೆಲ್ಲ ಕೂತ್ಕೊಂಡು ಪ್ರಯತ್ನ ಪಟ್ವಿ, ಯೋಚನೆ ಮಾಡಿದ್ವಿ. ಸೊ ನಾನು ಹೇಳಿದೆ, ನಮ್ಮ ರಾಜು ಸರ್ ಅವರಿಗೆ, ನಮ್ಮ ಶಕ್ತಿಗೆ ಬಂದಿದ್ದೀರಾ. ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನನ್ನ ಮತ್ತೆ ನನ್ನ ತಾಯಿಯ ಕಡೆಯಿಂದ, ಎಲ್ಲ ಫಾಲೋವರ್ಸ್ ಕಡೆಯಿಂದ, ನನ್ನ ಎಲ್ಲ ತಾಯಂದರಿಗೆ, ಅಕ್ಕಂದರಿಗೆ ಮತ್ತೆ ಬಂಧುಗಳಿಗೆ ನಾವೇನೋ ಒಂದು ಚಿಕ್ಕ ಗಿಫ್ಟ್ ಕೊಟ್ಟಿದ್ದೀವಿ. ನಾವು ನಿಮಗೆ ಸನ್ಮಾನ ಮಾಡಿದ್ದೀವಿ. ನಮ್ಮ ಮನಸ್ಸಿನಲ್ಲಿ ನಿಮಗೂ ಕೂಡ ಒಂದು ಗೌರವ ಇದೆ, ಒಂದು ತುಂಬ ಹೃದಯದಲ್ಲಿ ಪ್ರೀತಿ ಇದೆ ಅನ್ನೋದು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಮೇಲೆ ಊಟ ಮಾಡಿಸೋ ಟೈಮಲ್ಲಿ ಮೇಲೆ ಹೋಗಿದ್ದೆ. ಅಲ್ಲಿ ಹೋಗಿ ನಾನು ನೋಡಿದಾಗ, ನಾನು ಬಯಸ್ ಕಾಲೇಜ್ ಓದ್ತಿರುವಾಗ ಒಬ್ಬರು ನಮ್ಮ ಅಕ್ಕ ಅವರು, ನಾನು ಅವ್ರನ್ನ ಗುರುತಿದ್ದಲ್ಲಿ ಅವರು ನನಗೆ ಅಲ್ಲಿ ತುಂಬ ಚೆನ್ನಾಗಿ ಆ ಸಮಯಕ್ಕೆ ಅನ್ನ ತಿನ್ಸೋದಾಗಲಿ ಅಥವಾ ಆ ಟೈಮಲ್ಲಿ ನನಗೆ ಕೊಡೋದಾಗಲಿ ತುಂಬ ಇಷ್ಟವಾಗಿ ನನ್ನ ಜೊತೆ ಅವರು 3-4 ಜನ ತುಂಬ ಮಾಡ್ತಾ ಇದ್ರು. ನನಗೆ ಅವ್ರನ್ನ ನಾನು ಒಂದು ಸತಿ ವೇದಿಕೆ ಮೇಲೆ ಕರೆಕ್ಟ್ ಇಷ್ಟಪಡ್ತಾ ಇದ್ದೀನಿ. ಅಮ್ಮ ಬನ್ನಿಮ್ಮ. ಪಟ್ಟಂತ ಕಷ್ಟ, ಅನುಭವಿಸಿದ ನೋವನ್ನು ಮರಿಬಾರ್ದು. ಅದನ್ನ ನೆನಪಿಟ್ಕೊಂಡ್ರೆ ಮಾತ್ರ ದೇವರು ನಮಗೆ ಇವತ್ತು ಅನ್ನ ಕೊಡೋದು ಅಂತ ನಾನು ಮಾತು ಹೇಳ್ತಾ ಇದ್ದೀನಿ. ಒಂದು ಕಾಲ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ತುಂಬಾ ಬಡ ಸ್ಥಳದಲ್ಲಿ ನನ್ನ ತಾಯಿ ನನಗೆ ಬೆಳೆಸಿದ್ರು. ಆ ಸಮಯದಲ್ಲಿ ತುಂಬಾ ಜನಗಳು ನಮಗೆ ಹೆಲ್ಪ್ ಮಾಡಿದ್ರು. ಅಂಥದ್ರಲ್ಲಿ ನಮ್ಮ ಬಯಸ್ ಕಾಲೇಜಿನ ಅಡುಗೆ ಮಾಡುವಂಥ ಏನು ಅಮ್ಮಂದಿರಿದ್ರು, ಅದರಲ್ಲಿ ನಮ್ಮ ಅಕ್ಕವರು ಕೂಡ ಅಲ್ಲಿದ್ದರು. ಇವರು 4 ಜನರು ಕೂಡ ನನಗೆ ಒಂದು ಸ್ಟೂಡೆಂಟ್ ರೀತಿಯಲ್ಲ, ಒಬ್ಬ ಮಗ ರೀತಿ ನನಗೆ ಟ್ರೀಟ್ ಮಾಡಿದ್ರು. ತುಂಬ ಚೆನ್ನಾಗಿ ಊಟ ಆದಮೇಲೆ ಪುನಃ ಕೇಳಿ ಊಟ ಬಡಿಸೋದು, ಸಾಂಬಾರು ಕೊಡೋದಾಗಲಿ ಅಥವಾ ಬೇರೆ ರೀತಿ ಒಂದು ಪ್ರೀತಿಯಿಂದ ವರ್ತನೆ ಮಾಡೋದಾಗಲಿ ಮಾಡಿಕೊಂಡು ನನಗೆ ತುಂಬ ಹಾರೈಸಿದ್ದಾರೆ 3 ವರ್ಷ. ಸೊ ನನ್ನನ್ನು ಗುರುತಿಟ್ಟು ಈ ಸ್ಟೇಜ್ ಮೇಲೆ ಕಟ್ಟಿದ್ದೀನಿ. ಎಲ್ಲರಿಗೂ ನಾನು ಧನ್ಯವಾದ ವ್ಯಕ್ತಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಹಾಗಾಗಿ ಎಲ್ಲ ತಾಯಂದಿರು, ಅಣ್ಣಂದಿರೆಲ್ಲ ಬಂದಿದ್ದೀರಾ. ನೋಡಿ, ಮನಸ್ಸಿನಲ್ಲಿ 6 ಕೆಟ್ಟ ಗುಣಗಳಿದೆ. ಇದು ಮನಸ್ಸಿನಿಂದ
ದೂರವಾದರೆ ನಾವೆಲ್ಲರೂ ಒಂದೇನೆ. ಈಗ ನಮ್ಮ ನರಸಿಂಹಮೂರ್ತಿಯವರಾಗ್ಬೋದು, ನಮ್ಮ ಸರ್ ಆಗಿರ್ಬೋದು, ನನ್ನ ತುಂಬ ಹೊಗಳಿದ್ರು. ಬಟ್ ನಾನು ಎಲ್ಲ ಅವ್ರ ದೃಷ್ಟಿ ನಾನು ಆಗಿದ್ದೀನಿ ಅಷ್ಟೇ. ನಾನು ಆ ಸ್ಥಾನದಲ್ಲಿ ಇಲ್ಲ. ಅವರೆಲ್ಲರ ದೃಷ್ಟಿ ಮಾತ್ರ ನಾನು ಆಗಿದ್ದೀನಿ. ಕಣ್ಣದನ್ನು ಕಾಣುವುದೇ ಕಾಮ, ಕಣ್ಣದ್ದು ಸಿಗದೆ ಉಂಟಾಗುವುದೇ ಕ್ರೋಧ, ಸಿಕ್ಕ ಮೇಲೆ ನನ್ನ ಬಳಿ ಮಾತ್ರ ಇದೆ ಎಂಬುವುದೇ ಜಂಬ, ನನ್ನ ಬಳಿ ಇರುವುದು ಬೇರೆಯವರಲ್ಲಿ ಕಂಡಾಗ ಉಂಟಾಗುವುದೇ ಮತ್ಸರ. ಇದೆಲ್ಲ ಮನುಷ್ಯನಲ್ಲಿ ಇರುವಂತಹ ಶತ್ರುಗಳು. ಇದು ಮನುಷ್ಯನ ಆತ್ಮದಿಂದ ಅಂತರಾತ್ಮದ ದೂರ ಆದರೆ ನಾವು ನೀವೆಲ್ಲರೂ ಒಂದೇ ಅಂತ ಹೇಳ್ಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಭಕ್ತರಿಗೆ ಬಂದು ನನಗೆ ಶುಭ ಹಾರೈಸಿದ, ನನ್ನ ಭಕ್ತರನ್ನು ವಿಶ್ ಮಾಡಿದಂಥ ಎಲ್ಲರಿಗೂ, ಅಣ್ಣಂದಿರಿಗೂ, ತಾಯಂದಿರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ತಿಳಿಸ್ತಾ ಇದ್ದೇನೆ. ಹಾಗಾಗಿ ನಮ್ಮ ವಿಶ್ವನಾಯಕ ಡಾಕ್ಟರ್ ಬಿ ಎಂ ಅಂಬೇಡ್ಕರ್ ಸೇನೆಯ ಸಂಸ್ಥಾಪಕ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ಶಿವರಾಜರು ಕೂಡ ಬಂದಿದ್ದಾರೆ. ನಾವು ಸುಮಾರು ವರ್ಷಗಳ ಹಿಂದೆ ನನಗೆಲ್ಲರೂ ಪರಿಚಯ ಆಗಿ ನಮಗೆ ತಂದೆ ಸ್ಥಾನದಲ್ಲಿ ಇರುವಂತಹ ನನ್ನ ಧರ್ಮಗುರುಗಳು ಆದಮ್ ನವಾಜ್ ಅಹಮದ್ ಬಾವರವರು, ಅವರ ಸಹೋದರ ಅಹಮದ್ ಬಾವರವರು, ಹಸನ್ ಬಾವರವರು ಮತ್ತೆ ಅವರ ಸಹಚರು ಕೂಡ ಬಂದಿದ್ದಾರೆ. ನನ್ನ ಭಕ್ತರಿಗೆ ಅವರು ಬಂದಿರೋದು ಇದು ನನ್ನ ಭಾಗ್ಯ ಹಾಗೂ ಇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಪ್ರವಚನವನ್ನ ನೀಡಿದಂತಹ ಧರ್ಮಗುರುಗಳಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಶ್ರೀ ಕಾವೇರಿ ಮಾತೆ ನಲ್ಲಿ ಮತ್ತು ಸಾರಣಿ ಪುರಸಭೆಯನ್ನು ಪ್ರತಿಪಡೆದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಎ.ಜೆ. ಖಾಲಿದ್ ಪಾಷಾ ನಿಮ್ಮಿಂದಲೂ ಕೂಡ ತುಂಬಾ ಕಾರ್ಯಗಳಾಗಬೇಕು ಅಂತ ಹೇಳ್ಬಿಟ್ಟು ನನ್ನ ಆಹ್ವಾನ ಮಾಡಿದ್ರು. ಇದ್ರ ಜೊತೆಗೆ ನಮ್ಮ ಬ್ರದರ್ ತುಂಬಾ ಅಂದ್ರೆ ನಾನು ಹೇಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ನಾವು ಒಂದು 6 ಮಂತ್, 1 ವರ್ಷ ಮುಂಚೆ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಒಂದು 34 ದಲಿತ ಹೆಣ್ಣು ಮಕ್ಕಳ ಮದುವೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇದ್ರ ಜೊತೆಗೆ ತುಂಬಾ ಮನೆ ಇಲ್ಲದೆ, ಮನೆ ಕೆಟ್ಟೋಗಿ, ಮನೆ ಮುರಿದೋಗಿ, ಅವ್ರಿಗೆ ಯಾವುದೇ ರೀತಿ ಧನ ಸಹಾಯ ಇಲ್ಲದೆ, ಗೌರ್ಮೆಂಟ್ ಹೆಲ್ಪ್ ಇಲ್ಲದೆ ಇರುವಂತಹ ಜನರ ಬಳಿ ಹೋಗಿ ನಾವೆಲ್ಲ ಸೇರಿ ಅವರಿಗೆ ಮನೆ ಮಾಡಿಕೊಡೋದಾಗಲಿ, ಅನಾರೋಗ್ಯದಿಂದ ಬಳಲುತ್ತಿರುವಂತಹ ಜನಗಳಿಗೆ ಹಾಸ್ಪಿಟಲ್ ಆಪರೇಷನ್ ಮಾಡಿಸೋದಾಗಲಿ, ಈ ಎಲ್ಲ ಕಾರ್ಯವನ್ನು ನಮ್ಮ ವಿಶ್ವನಾಯಕ ಡಾಕ್ಟರ್ ಅಂಬೇಡ್ಕರ್ ಸೇನೆ ಮಾಡ್ತಾ ಇದೆ. ಇದೇ ಸಮಯದಲ್ಲಿ ನಮ್ಮ ಕೆಆರ್ ತಾಲೂಕಿನಲ್ಲಿ ಕೂಡ ಇನ್ನು ಇವರು ನಮ್ಮ ಸಮಾಜವನ್ನು ಕಟ್ಟುವಂತಹ, ನಮ್ಮ ಸಮಾಜಕ್ಕೆ ತಮ್ಮನ್ನೆಲ್ಲ ಧಾರೆ ಎಳೆದಿರುವಂತಹ ಈ ಸಮಾಜದ ಶಕ್ತಿ ಅಂತ ಹೇಳ್ಬೋದು. ಈ ಸಮಾಜ ಶಕ್ತಿಗಳಾದ ಶ್ರಮಿಕರ ಮುಂದೆ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಕಾರ್ಯಕ್ರಮದ ವೇದಿಕೆಯ ಎಲ್ಲ ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ನಿಮ್ಮಗಳನ್ನ ನೋಡಬೇಕು. ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ಕೂಡ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡು ಭಾಗಿಯಾಗಬೇಕು. ಈ ಒಂದು ಸುಸಂದರ್ಭವನ್ನ ನಾನು ಮಾಡಬೇಕು ಎಂಬತಕ್ಕಂತಹ ಒಂದು ಸಂದರ್ಭವನ್ನ ಕಾಯ್ತಾ ಇದ್ರು. ನಮ್ಗಳ ಜೊತೆ ಹಂಚಿಕೊಂಡ್ರು ವಿಚಾರವನ್ನ, ಈ ತರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಗುರುಗಳೇ, ನೀವು ಏನ್ ಮಾಡಿದ್ರು ಕೂಡ ಒಳ್ಳೆ ಕಾರ್ಯಕ್ರಮ, ಸಾಮಾಜಿಕ ಕಳಕಳಿ ಉಳ್ಳಂತಹ ಕಾರ್ಯಕ್ರಮ. ಡಿ ದರ್ಜೆ ನೌಕರರು, ಅಡಿಗೆ ಸಿಬ್ಬಂದಿಯವರು, ಅಂಗನವಾಡಿ ಸಹಾಯಕಿಯರು, ಡ್ರೈವರ್ಗಳು, ಆಸ್ಪತ್ರೆಯಲ್ಲಿ, ಕಂದಾಯ ಇಲಾಖೆಯಲ್ಲಿ, ತಾಲೂಕ್ ಪಂಚಾಯತಿನಲ್ಲಿ, ಅರಣ್ಯ ಇಲಾಖೆಯಲ್ಲಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪಿಒಗಳಾಗಿ, ಡಿ ಗ್ರೂಪ್ಗಳಾಗಿ ಎಲ್ಲವೂ ಕೂಡ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವರ ಜೊತೆ ನಾವು ಆಚರಣೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟರು. ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿ, ತುಂಬಾ ಅತ್ಯದ್ಭುತವಾಗಿ ನಿಮ್ಮನ್ನು ಯಾವ ಒಂದು ಗೌರವಿಸಬೇಕು. ನೀವು ಕೂಡ ಎಲ್ಲ ಒಂದ್ ಕಡೆ ಮಾತಾಡ್ತಾ ಇರ್ತೀರಿ. ನಮ್ಮ ಅಧಿಕಾರಿಗಳನ್ನ ಕರೆದು, ನಮ್ಮನ್ನ ಹೆಚ್ಚಿನ ಹುದ್ದೆಯಲ್ಲಿರ್ತಕ್ಕಂಥವ್ರನ್ನ ಕರೆದು ಕೆಲಸ ಮಾಡ್ತಿದ್ದಾರೆ. ಅದರ ಪ್ರಮುಖರು ಕೂಡ ನಮ್ಮ ಮುಂದೆ ಹಾಜರಿದ್ದಾರೆ. ಅವ್ರ ಜೊತೆಗೆ ಆಸ್ಥಾನೆಯ ಫೈಜಾನೆ ಖಾದ್ರಿಯ ಮದರಿಯ ಅನ್ನೋ ಒಂದು ವಿಶೇಷವಾದ ಸಂಘಟನೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ಜಾನಪದ ಪರಿಷತ್ನ ಒಂದಷ್ಟು ಸಹಕಾರದೊಂದಿಗೆ ಈ ದಿನ ಮಹನೀಯರ ಒಂದು ಗುರುಗಳ 33ನೇ ವರ್ಷದ ಹುಟ್ಟುಹಬ್ಬ ಜೊತೆಗೆ ಶ್ರಮಿಕ ವರ್ಗಕ್ಕೆ ಒಂದು ಗೌರವ ಸಮರ್ಪಣೆ ದಿನವನ್ನು ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳನ್ನ ತಮ್ಮ ಮುಂದೆ ಸಾಕ್ಷಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ದಾರೆ ನಮ್ಮ ತಂಡದ ಪ್ರಖ್ಯಾತ ಗಾಯಕರು, ಶಿಕ್ಷಕ ಸಮಿತರಾದಂತ ಶ್ರೀ ಶಿವಶಂಕರ್ ಅವರ ಒಂದು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ.
ಹಗಲು ರಾತ್ರಿ ಯಾವುದೇ ಒಂದು ಸ್ವಾರ್ಥವನ್ನು ಬಯಸುತ್ತೆ. ಅವರಿಗೆ ಒಂದು ಜೋರು ಚಪ್ಪಾಳೆ ಬರುತ್ತೆ. ಇಂಥ ಒಂದು ಸಾಮಾನ್ಯ ವರ್ಗದ ಶ್ರಮಿಕ ವರ್ಗದವರು ನಾವು ಕಲಿಸಬೇಕು. ನನ್ನ ಹುಟ್ಟುಹಬ್ಬವನ್ನ ಈ ಜನರ ಸಮ್ಮುಖದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸೇನೆ ಅಂತ ಹೇಳಿದ್ರೆ ಅದು ವೀರ ಸೇನೆ, ಬೆಂಗಳೂರಿನ ಸೇನೆ. ಜೋರು ಚಪ್ಪಾಳೆ